ಆಫೀಸ್ ಮೀಟಿಂಗ್ ಮುಗಿಸಿ ತಡರಾತ್ರಿ ಮನೆಗೆ ಬಂದ ಸಂಧ್ಯಾಗೆ ಅತ್ತೆಯ ಬೈಗುಳದ ಭಯ ಕಾಡುತ್ತಿತ್ತು. ನೆಂಟರೆಲ್ಲರೂ ಗೆಸ್ಟ್ ರೂಮಿನಲ್ಲಿ ಊಟ ಮುಗಿಸಿ ಹರಟೆ ಹೊಡೆಯುವುದರಲ್ಲಿ ಮಗ್ನರಾಗಿದ್ದರು. ಸಂಧ್ಯೆಗೆ ವಿಪರೀತ ಹಸಿವಾಗುತ್ತಿತ್ತು. ಅವಳು ಸದ್ದಿಲ್ಲದೆ ಅಡುಗೆ ಮನೆಗೆ ಹೋದಾಗ ಅಲ್ಲಿ ಬರಿದಾದ ಬಾಂಡಲೆ, ಪಾತ್ರೆಗಳು ಮತ್ತು ಸಿಂಕ್ ತುಂಬ ಎಂಜಲು ಪಾತ್ರೆಗಳಿದ್ದವು. ಅದನ್ನು ನೋಡಿ ಸಂಧ್ಯಾ ಒಂದು ಕ್ಷಣ ಸ್ತಬ್ಧಳಾದಳು. ಹಸಿವಿನಿಂದ ಹೊಟ್ಟೆ ಚುರುಗುಟ್ಟುತ್ತಿತ್ತು. ಬೆಳಗ್ಗೆಯಿಂದ ಕೇವಲ 1 ಕಪ್ ಚಹಾ ಮತ್ತು 2 ಬಿಸ್ಕೆಟ್ ಮಾತ್ರ ತಿಂದಿದಳು. ಮೀಟಿಂಗ್ ಎಷ್ಟು ಎಳೆದ ಇತ್ತೆಂದರೆ ಮಧ್ಯಾಹ್ನದ ಊಟಕ್ಕೂ ಸಮಯ ಸಿಕ್ಕಿರಲಿಲ್ಲ. ದಿನವಿಡೀ ರೀಪ್ರೆಸೆಂಟೇಷನ್, ಪ್ರಶ್ನೋತ್ತರ ಮತ್ತು ಓಡಾಟದಲ್ಲಿ ತನ್ನನ್ನು ತಾನು ಸಂಭಾಳಿಸಿಕೊಂಡಿದ್ದಳು. ಆದರೆ ಈಗ ಮನೆಯ ಹೊಸ್ತಿಲು ದಾಟುತ್ತಲೇ ಅವಳ ಶಕ್ತಿ ಉಡುಗಿ ಹೋಗಿತ್ತು. ಕೈಗಳು ಲಘುವಾಗಿ ನಡುಗುತ್ತಿದ್ದವು. ತಲೆ ಭಾರವೆನಿಸಿ ಕಣ್ಣು ಮುಂದೆ ಕತ್ತಲೆ ಆವರಿಸಿದಂತಾಯಿತು. ಏನಾದರೂ ಸ್ವಲ್ಪ ಆಹಾರ ಉಳಿದಿರಬಹುದೇ ಎಂದು ಆಸೆಯಿಂದ ಒಂದೊಂದೇ ಪಾತ್ರೆಯ ಮುಚ್ಚಳ ತೆಗೆದು ನೋಡಿದಳು. ಆದರೆ ಪ್ರತಿ ಪಾತ್ರೆಯೂ ಖಾಲಿಯಾಗಿತ್ತು. ಪಾತ್ರೆಗಳ ಎಂಜಲು ವಾಸನೆ ಮತ್ತು ಮಸಾಲೆಯ ಹಳಸಿದ ವಾಸನೆ ಅವಳ ಹಸಿವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಗಂಟಲಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡಂತಾಯಿತು. ನನಗಾಗಿ ಒಂದು ರೊಟ್ಟಿಯನ್ನು ಉಳಿಸಲಿಲ್ಲವೇ ಎಂಬ ನೋವು ಅವಳನ್ನು ಕಾಡಿತ್ತು. ಅತ್ತೆ ಸಿಟ್ಟಿನಿಂದ ಎಲ್ಲವನ್ನೂ ಖಾಲಿ ಮಾಡಿರಬಹುದು ಅಥವಾ ಯಾರಿಗಾದರೂ ಕೊಟ್ಟಿರಬಹುದು ಎಂದು ಅವಳಿಗೆ ಅನಿಸಿತ್ತು. ಅದರಲ್ಲೂ ನೆಂಟರು ಬಂದಾಗ ತಾನು ತಡವಾಗಿ ಬಂದಿದ್ದನ್ನು ಅತ್ತೆಗೆ ಇಷ್ಟವಾಗಿರಲಿಕ್ಕಿಲ್ಲ ಎಂದು ಯೋಚಿಸಿದಳು. ನಿಶ್ಶಕ್ತಿಯಿಂದಾಗಿ ಅವಳು ಕಿಚನ್ ಕೌಂಟರ್ ಆಸರೆ ಪಡೆಯಬೇಕಾಯಿತು. ಕಾಲಿನ ಹಿಮ್ಮಡಿ ನೋವುತ್ತಿತ್ತು. ಹೆಗಲುಗಳು ಭಾರವಾಗಿದ್ದವು. ಗೆಸ್ಟ್ ರೂಮಿನಿಂದ ನಗುವಿನ ಸದ್ದು ಕೇಳಿಬರುತ್ತಿದ್ದರೆ ಅಡುಗೆ ಮನೆಯಲ್ಲಿ ಮೌನ ಆವರಿಸಿತ್ತು. ಸಂಧ್ಯಾ ನಿಟ್ಟುಸಿರು ಬಿಟ್ಟಳು. ಕಣ್ಣಾಲಿಗಳು ತೇವವಾದವು. ಅವಳಿಗೆ ಕೇವಲ ಊಟ ಬೇಕಿರಲಿಲ್ಲ. ತನ್ನ ಬಗ್ಗೆಯೂ ಯಾರಾದರೂ ಯೋಚಿಸುತ್ತಾರೆ ಎಂಬ ಪ್ರೀತಿಯ ಹಂಬಲವಿತ್ತು. ಗಂಡ ಜತಿನ್ ಕೂಡ ಕಳೆದ 10 ದಿನಗಳಿಂದ ಆಫೀಸ್ ಕೆಲಸದ ಮೇಲೆ ಊರಿಂದ ಹೊರಗಿದ್ದನು. ಮದುವೆಯಾಗಿ ಕೇವಲ 4 ತಿಂಗಳಾಗಿತ್ತು. ಈ ಮನೆಯಲ್ಲಿ ತನ್ನತನವನ್ನು ಹುಡುಕುವ ಪ್ರಯತ್ನದಲ್ಲಿದ್ದಳು ಅವಳು. ಮಧ್ಯಾಹ್ನ ಅತ್ತೆ ಮಾಲವಿಕಾ ಅವರು ಫೋನ್ ಮಾಡಿ, ಸಂಧ್ಯಾ, ಬುದ್ಧಿಮಂತ ಬುದ್ಧಿಯುಳ್ಳ ಅತ್ತೆ, ಕುಟುಂಬದ ತಲೆನೋವು ಬಂದಿದ್ದಾಳೆ, ಬೇಗ ಮನೆಗೆ ಬಾ ಎಂದಿದರು. ಆಗ ಸಂಧ್ಯಾ ಮೀಟಿಂಗ್ ಒತ್ತಡದಲ್ಲಿದ್ದಳು. ಅವಳು, ಅತ್ತೆಯವರೇ, ಇವತ್ತು ಬರಲು ತಡವಾಗುತ್ತದೆ, ತುರ್ತು ಮೀಟಿಂಗ್ನಲ್ಲಿದ್ದೇನೆ ಎಂದು ಹೇಳಿ ಫೋನ್ ಇಟ್ಟಿದಳು. ಈ ಕೆಲಸ ತನ್ನ ಕರಿಯರ್ಗೆ ಎಷ್ಟು ಮುಖ್ಯ ಎಂದು ವಿವರಿಸಲು ಅವಳಿಗೆ ಸಾಧ್ಯವಾಗಿರಲಿಲ್ಲ. ಡ್ರಾಯಿಂಗ್ ರೂಮ್ ಮೂಲಕ ಹಾದು ಹೋಗುವಾಗ ಕೆಲವರು ಅವಳತ್ತ ನೋಡಿದರು, ಕೆಲವರು ಗಡಿಯಾರ ನೋಡಿದರು. ಮಾಲವಿಕಾ ಅವರು ಒಮ್ಮೆ ನೋಡಿ ಮುಖ ತಿರುಗಿಸಿಕೊಂಡರು. ಆ ನೋಟದಲ್ಲಿ ಸಂದೇಶ ಸ್ಪಷ್ಟವಾಗಿತ್ತು. ಭಯ ಮತ್ತು ಹಸಿವಿನಿಂದ ಅವಳ ಸ್ಥಿತಿ ಹದಗೆಟ್ಟಿತ್ತು. ಯಾರಾದರೂ ಇಷ್ಟು ತಡವಾಗಿ ಕೆಲಸ ಮಾಡುವುದು ಬೇಕಿತ್ತಾ ಎಂದು ಕೇಳಿದರೆ ಉತ್ತರ ನೀಡುವ ಶಕ್ತಿ ಅವಳಲ್ಲಿರಲಿಲ್ಲ. ಅವಳು ಸುಮ್ಮನೆ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಮೇಜಿನ ಮೇಲಿದ್ದ ಜಗ್ನಿಂದ ನೀರು ಕುಡಿದಳು. ಆದರೆ ಖಾಲಿ ಹೊಟ್ಟೆಗೆ ನೀರು ಕೂಡ ಚುಚ್ಚಿದಂತಾಯಿತು. ಸೀಲಿಂಗ್ ನೋಡುತ್ತಾ ಮಲಗಿದ್ದ ಅವಳಿಗೆ ಅತ್ತೆಯ ಕಾಲುಗೆಜ್ಜೆಯ ಛನ್ ಛನ್ ಸದ್ದು ಕೇಳಿಸಿತ್ತು. ಅತ್ತೆ ಕೋಪದಲ್ಲಿದ್ದಾಗ ಅವರ ನಡಿಗೆಯ ವೇಗವೇ ಬೇರೆಯಾಗಿರುತ್ತಿತ್ತು. ಈಗ ಅದೇ ವೇಗದ ನಡಿಗೆ ಕೇಳಿಬರುತ್ತಿತ್ತು. ಈಗ ಬಾಗಿಲು ತೆರೆಯುತ್ತಾಳೆ ಮತ್ತು ಪ್ರಶ್ನೆಗಳ ಸುರಿಮಳೆಯಾಗುತ್ತದೆ ಎಂದುಕೊಂಡು ಸಂಧ್ಯಾ ಎದ್ದು ಕುಳಿತಳು. ಕೈಗಳು ನಡುಗುತ್ತಿದ್ದವು. ಬಾಗಿಲು ತೆರೆದಾಗ ಸಂಧ್ಯಾ ದಿಗ್ಭ್ರಮೆಗೊಂಡಳು. ಎದುರಿಗೆ ಮಾಲವಿಕಾ ಅವರು ಕೈಯಲ್ಲಿ ಊಟದ ತಟ್ಟೆ ಹಿಡಿದು ನಿಂತಿದ್ದರು. ಅವರು ಸಹಜ ಧ್ವನಿಯಲ್ಲಿ ಹೇಳಿದರು, ಸೊಸೆ, ನಿನಗೆ ಬರುವುದು ತಡವಾಗುತ್ತದೆ ಎಂದು ತಿಳಿದು ನಿನಗಾಗಿ ಮೊದಲೇ ಊಟ ತೆಗೆದಿರಿಸಿದ್ದೆ. ತಣ್ಣಗಾಗುವ ಮೊದಲು ಊಟ ಮಾಡು. ಅದನ್ನು ನೋಡಿ ಸಂಧ್ಯಾಳ ಕಣ್ಣಲ್ಲಿ ನೀರು ತುಂಬಿ ಬಂದಿತ್ತು. ಅಷ್ಟರಲ್ಲಿ ಹಿಂದೆಯೇ ಬಂದ ಸೋದರತ್ತೆ, ಅರೆ, ಸೊಸೆಗಾಗಿ ಯಾರು ಹೀಗೆ ಊಟ ತೆಗೆದಿಡುತ್ತಾರೆ? ಅವಳು ಬಂದ ಮೇಲೆ ಮಾಡಿಕೊಳ್ಳಲಿ ಅಥವಾ ಬಿಸ್ಕೆಟ್ ತಿನ್ನಲಿ. ನಮ್ಮ ಮನೆಯಲ್ಲಿ ಇಂತಹ ನಖರಗಳು ನಡೆಯುವುದಿಲ್ಲ ಎಂದು ಚುಚ್ಚಿ ಹೇಳಿದರು. ಆಗ ಮಾಲವಿಕಾ ಅವರು ತಕ್ಷಣವೇ ಉತ್ತರಿಸಿದರು, ಅಕ್ಕ, ಕಾಲ ಬದಲಾಗಿದೆ. ಸಂಧ್ಯಾ ಬೆಳಗ್ಗೆಯಿಂದ ಕಚೇರಿಯಲ್ಲಿ ಕೆಲಸ ಮಾಡಿದ್ದಾಳೆ. ಮನೆ ಮತ್ತು ಕೆಲಸ ಎರಡನ್ನೂ ನಿಭಾಯಿಸುವುದು ಸುಲಭವಲ್ಲ. ನನಗಾಗಿ ಕೆಲಸ ಮಾಡುವ ಮಗಳಿದ್ದಂತೆ. ಅವಳಿಗೆ ಒಂದು ತಟ್ಟೆ ಊಟ ತೆಗೆದಿಟ್ಟರೆ ಏನು ಮಹಾ ಅಪರಾಧ? ಅದನ್ನು ಕೇಳಿ ಸೋದರತ್ತೆ ಮೌನವಾಗಿ ಅಲ್ಲಿಂದ ಹೊರಟು ಹೋದಳು. ಮಾಲವಿಕಾ ಅವರು ಸಂಧ್ಯಾಳ ತಲೆಯ ಸವರಿ, ಊಟ ಮಾಡು, ಹಸಿದ ಹೊಟ್ಟೆಯಲ್ಲಿ ಮಲಗಬೇಡ. ಮುಂದಿನ ಬಾರಿ ತಡವಾದರೆ ಮೊದಲೇ ಹೇಳು, ನಾನು ಸಂಭಾಳಿಸುತ್ತೇನೆ ಎಂದರು. ಸಂಧ್ಯಾ ಥ್ಯಾಂಕ್ ಯು ಅತ್ತೆಯವರೇ ಎಂದು ಹೇಳಿದಳು. ಆ ಬಿಸಿ ಬಿಸಿ ಬೇಳೆ ಸಾರಿನ ಪರಿಮಳ ಈಗ ಅವಳಿಗೆ ನೆಮ್ಮದಿ ನೀಡುತ್ತಿತ್ತು. ಪ್ರತಿಯೊಂದು ತುತ್ತಿನಲ್ಲೂ ಅವಳ ಒಂಟಿತನ ಕರಗುತ್ತಿತ್ತು.
ಸ್ನೇಹಿತರೆ, ನಾವು ಹಲವಾರು ಬಾರಿ ಭಯದಿಂದಾಗಿ ಸಂಬಂಧಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೇವೆ. ಆದರೆ ಸಂವಾದ ಮತ್ತು ಸಂವೇದನೆಯಿಂದ ಯಾವುದೇ ಅಂತರವನ್ನು ಕಡಿಮೆ ಮಾಡಬಹುದು. ಯಾರಾದರೂ ನಿಮಗಾಗಿ ಊಟದ ತಟ್ಟೆಯನ್ನು ಕಾಯ್ದಿರಿಸುತ್ತಾರೋ ಅದೇ ನಿಜವಾದ ಮನೆ. ಏ ಮುದುಕಿ, ಜ್ವರದ ನೆಪ ಮಾಡುವುದನ್ನು ಬಿಟ್ಟು ಬೇಗ ಕಸಗುಡಿಸಿ ಒರೆಸು, ಆಮೇಲೆ ನಿನಗೆ ಈ ಹಳಸಿದ ಅನ್ನ ತಿನ್ನಲು ಸಿಗುವುದು. ಪ್ರಭಾ ತನ್ನ ಗಂಡ ಸಂಜು ಆಫೀಸ್ಗೆ ಹೋದ ಕೂಡಲೇ ಅತ್ತೆಯ ಮೇಲೆ ಕೂಗಾಡಿದಳು. ಅಹಿಲ್ಯೆ ಅವರು ನೋವಿನ ಧ್ವನಿಯಲ್ಲಿ ಹೇಳಿದರು, ಸೊಸೆ, ನನ್ನ ಮೊಣಕಾಲುಗಳು ತುಂಬ ನೋವುತ್ತಿವೆ ಮತ್ತು ಹಸಿವೆಯೂ ಆಗುತ್ತಿದೆ. ಸ್ವಲ್ಪ ಏನಾದರೂ ತಿನ್ನಲು ಕೊಡು, ಆಮೇಲೆ ಮೆಲ್ಲಗೆ ಕೆಲಸ ಮುಗಿಸುತ್ತೇನೆ ಅಂತ ಹೇಳಿದರು. ಪ್ರಭಾ ಕೋಪದಿಂದ, ನಿನ್ನೆ ನಿನಗೆ ಮೊದಲೇ ಊಟ ಕೊಟ್ಟಿದ್ದಕ್ಕೆ ತಲೆ ಸುತ್ತಿನ ನೆಪ ಹೇಳಿ ಮಲಗಿದ್ದೆ. ಇವತ್ತು ಕೆಲಸ ಮುಗಿಯುವವರೆಗೂ ಊಟ ಸಿಗುವುದಿಲ್ಲ. ಬೇಗ ಮುಗಿಸು, ನಾನು ತವರಿಗೆ ಹೋಗಬೇಕು ಎಂದಳು. ಅಹಿಲ್ಯೆ ಅವರ ಕಣ್ಣಲ್ಲಿ ನೀರು ಬಂತು. ದೇವರಿಗೆ ಹೆದರು ಸೊಸೆ, ನನ್ನ ಮಗನಿಗೆ ಇದೆಲ್ಲ ಗೊತ್ತಾದರೆ ನಿನ್ನ ಬಗ್ಗೆ ಏನು ಅಂದುಕೊಂಡಾನು ಎಂದಾಗ ಪ್ರಭಾ ನಗುತ್ತಾ, ನನ್ನ ಗಂಡನಿಗೆ ಹೇಗೆ ಗೊತ್ತಾಗುತ್ತದೆ? ನೀನೇನಾದರೂ ಹೇಳಲು ಹೋದರೆ ನಿನ್ನ ಮೇಲೆ ವರದಕ್ಷಿಣೆ ಕೇಸ್ ಹಾಕಿ ಜೈಲಿಗೆ ಕಳಿಸುತ್ತೇನೆ, ಜಾಗ್ರತೆ ಎಂದು ಬೆದರಿಸಿ ಸೋಫಾದ ಮೇಲೆ ಕುಳಿತು ಟಿವಿ ನೋಡತೊಡಗಿದಳು. ಅಷ್ಟರಲ್ಲಿ ಬಾಗಿಲಲ್ಲಿ ಸಂಜು ಕಾಣಿಸಿಕೊಂಡನು. ಅವನು ತನ್ನ ಟಿಫಿನ್ ಮರೆತು ಬಂದಿದ್ದನು. ಪ್ರಭಾ ಗಾಬರಿಯಿಂದ ಎದ್ದು ಬಂದು ನಟಿಸುತ್ತಾ ಟಿಫಿನ್ ತಂದುಕೊಟ್ಟಳು. ಸಂಜು, ಅಮ್ಮ ನಾಷ್ಟ ಮಾಡಿದಾರಾ ಎಂದು ಕೇಳಿದಾಗ, ಇಲ್ಲ, ಈಗ ಕೊಡಲು ಹೋಗುತ್ತಿದ್ದೆ ಎಂದು ಸುಳ್ಳು ಹೇಳಿದಳು. ಸಂಜು ಪ್ರೀತಿಯಿಂದ ಅವಳಿಗೆ ಹೇಳಿದನು, ನೀನು ಸುಸ್ತಾಗಿರುತ್ತೀಯ, ಇರು, ನಾನೇ ಅಮ್ಮಳಿಗೆ ಕೊಡುತ್ತೇನೆ ಎಂದು ಅಡುಗೆ ಮನೆಗೆ ಹೋಗಿ ಬಿಸಿ ಪರೋಟ ತಂದು ಅಮ್ಮಳಿಗೆ ನೀಡಿದನು. ಅಹಿಲ್ಯೆ ಅವರ ಕಣ್ಣಲ್ಲಿ ಸಂತೋಷದ ನೀರು ತುಂಬಿ ಮಗನನ್ನು ಹರಸಿದರು. ಸಂಜೆ ಹೋದ ಮೇಲೆ ಪ್ರಭಾ ಕಿಡಿಕಿಡಿಯಾಗುತ್ತಾ, ಈಗ ನಿನ್ನಿಷ್ಟದಂತೆ ಆಯಿತಲ್ಲ, ತಿಂದು ಕೆಲಸ ಮುಗಿಸಿಡು ಎಂದು ಹೇಳಿ ತವರಿಗೆ ಹೊರಟಳು. ತನ್ನ ತಾಯಿ ಮನೆಗೆ ತಲುಪಿದ ಪ್ರಭಾ ಕಿಟಕಿಯ ಹಿಂದೆ ನಿಂತು ತನ್ನ ಅತ್ತಿಗೆ ರಜನಿ ತನ್ನ ಗೆಳತಿಯರೊಂದಿಗೆ ಏನೋ ಮಾತಾಡುತ್ತಿದ್ದಾಳೆಂದು ಕದ್ದು ಕೇಳತೊಡಗಿದಳು. ಅಷ್ಟರಲ್ಲಿ ಪ್ರಭಾಳ ತಾಯಿ ಕಮಲಾ ಅವರು ಎಲ್ಲರಿಗೂ ಟೀ ತಿಂಡಿ ತಂದರು. ಆ ಸಮಯದಲ್ಲಿ ಅಚಾನಕ್ಕಾಗಿ ಅವರ ಕೈಯಿಂದ ಜ್ಯೂಸ್ ಗೆಳತಿಯೊಬ್ಬಳ ಸೀರೆಯ ಮೇಲೆ ಚೆಲ್ಲಿದಾಗ ಆ ಗೆಳತಿ, ನೀನು ಹಳ್ಳಿಯ ಗುಗ್ಗು, ನಿನಗೆ ಕಣ್ಣು ಕಾಣಿಸ್ತಿಲ್ವಾ ಎಂದು ಬೈದಳು. ಇದನ್ನು ಕೇಳಿ ಪ್ರಭಾಳಿಗೆ ಸಿಟ್ಟು ಬಂತು. ಆದರೆ ಅವಳ ಅತ್ತಿಗೆ ರಜನಿ ಖಡಕ್ ಆಗಿ ಉತ್ತರಿಸಿದಳು, ನೈನಾ, ನನ್ನ ಅತ್ತೆಯನ್ನು ಗವರೆನ್ನಲು ನಿನಗೆ ಎಷ್ಟು ಧೈರ್ಯ? ಇವರು ನನ್ನ ಅತ್ತೆ, ನನ್ನ ತಾಯಿ ಸಮಾನ. ನಾನು ನಿನಗೆ ಸಮಯ ಕೊಡಲೆಂದು ಇವರು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅತ್ತೆ ಎಂದಾಕ್ಷಣ ಮೇಕಪ್ ಮಾಡಿಕೊಂಡು ಸೊಸೆಯ ಮೇಲೆ ಅಧಿಕಾರ ಮಾಡಬೇಕಾ? ನನ್ನ ತಾಯಿ ಕೂಡ ನನ್ನ ಅಣ್ಣನ ಮನೆಯಲ್ಲಿ ಇದ್ದಾರೆ. ನನ್ನ ಅತ್ತೆಗೆ ನಾನು ಹೀಗೆ ನಡೆಸಿಕೊಂಡರೆ ನನ್ನ ತಾಯಿಗೂ ಬೇರೆಯವರು ಹಾಗೆಯೇ ಮಾಡಬಹುದು ಅಲ್ವಾ? ನನ್ನ ಗಂಡನ ತಾಯಿ ಅಂದ ಮೇಲೆ ಅವರು ನನ್ನ ತಾಯಿಯೇ. ಅತ್ತಿಗೆ ಈ ಮಾತುಗಳನ್ನು ಕೇಳಿ ಪ್ರಭಾಳಿಗೆ ತನ್ನ ತಪ್ಪಿನ ಅರಿವಾಯಿತು. ಅವಳು ಓಡಿ ಬಂದು ಅತ್ತಿಗೆಯನ್ನು ಅಪ್ಪಿಕೊಂಡು ಅತ್ತಳು. ಧನ್ಯವಾದಗಳು ಅತ್ತಿಗೆ, ಅಮ್ಮನನ್ನು ನೀವು ಇಷ್ಟು ಗೌರವದಿಂದ ನೋಡಿಕೊಳ್ಳುತ್ತಿರುವುದಕ್ಕೆ ಎಂದಳು. ಅವಳ ತಾಯಿ ಕಮಲಾ ಅವರು, ನನ್ನ ಸೊಸೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ಹೆಮ್ಮೆಯಿಂದ ಹೇಳಿದರು. ಪ್ರಭಾಳ ಮನಸ್ಸು ಈಗ ಮನೆಯಲ್ಲಿರಲಿಲ್ಲ. ಅವಳು ತಕ್ಷಣ ತನ್ನ ಅತ್ತೆಯ ಬಳಿಗೆ ಹೋಗಬೇಕೆಂದು ಬಯಸಿದಳು. ಮನೆಗೆ ಬಂದವಳೆ ಅತ್ತೆಯ ಕಾಲು ಹಿಡಿದು ಕ್ಷಮೆ ಕೇಳಿದಳು. ಅಮ್ಮ, ನನ್ನನ್ನು ಕ್ಷಮಿಸಿ. ತಾಯಿ ತವರಲ್ಲಿರಲಿ ಅಥವಾ ಅತ್ತೆಯ ಮನೆಯಲ್ಲಿರಲಿ ಇಬ್ಬರು ಸಮಾನ ಎಂದು ಇಂದು ನನಗೆ ತಿಳಿಯಿತು ಎಂದು ಅಳುತ್ತಾ ಹೇಳಿದಳು. ಅಹಿಲ್ಯೆ ಅವರು ಪ್ರೀತಿಯಿಂದ ಸೊಸೆಯನ್ನು ಅಪ್ಪಿಕೊಂಡು, ಮಗಳೇ, ನಿನ್ನಲ್ಲಿ ಈ ಬದಲಾವಣೆ ಬಂದಿದೆಯಲ್ಲ, ಅಷ್ಟೇ ಸಾಕು ನನಗೆ ಎಂದರು. ಅಂದು ಆ ಮನೆಯ ಅಂಗಳ ಪ್ರೀತಿ ಮತ್ತು ಗೌರವದಿಂದ ತುಂಬಿ ಹೋಯಿತು. ಅತ್ತೆಯನ್ನು ತಾಯಿಯಂತೆ ಗೌರವಿಸಿದರೆ ಸಂಸಾರ ನಂದನವನವಾಗುತ್ತದೆ. ನಮ್ಮ ತಾಯಿಗೆ ಸಿಗಬೇಕಾದ ಗೌರವವನ್ನು ನಾವು ಹೇಗೆ ಬಯಸುತ್ತೇವೆಯೋ ಹಾಗೆಯೇ ನಮ್ಮ ಅತ್ತೆಯನ್ನು ಗೌರವಿಸುವುದು ನಮ್ಮ ಧರ್ಮ. ಈ ಕಥೆಯು ನಮಗೆ 3 ಮುಖ್ಯ ಪಾಠಗಳನ್ನು ಕಲಿಸುತ್ತದೆ. ಸ್ಥಾನಮಾನದ ಅರಿವು. ತಾಯಿ ಎನ್ನುವ ಪದಕ್ಕೆ ತವರು ಮನೆ ಅಥವಾ ಗಂಡನ ಮನೆ ಎಂಬ ಭೇದವಿಲ್ಲ. ಜನ್ಮ ನೀಡಿದವಳು ಒಬ್ಬಳಾದರೆ ಜೀವನಕ್ಕೆ ಆಸರೆಯಾದ ಗಂಡನನ್ನು ನೀಡಿದವಳು ಇನ್ನೊಬ್ಬಳು. ಇಬ್ಬರು ಗೌರವಕ್ಕೆ ಸಮಾನರು. ಕರ್ಮದ ಫಲ. ನಾವು ಇಂದು ನಮ್ಮ ಹಿರಿಯರನ್ನು ಹೇಗೆ ನಡೆಸಿಕೊಳ್ಳುತ್ತೇವೆಯೋ ನಾಳೆ ನಮ್ಮ ಮಕ್ಕಳು ಅಥವಾ ಸೊಸೆಯಂದಿರು ನಮ್ಮನ್ನು ಹಾಗೆಯೇ ನಡೆಸಿಕೊಳ್ಳುತ್ತಾರೆ. ಪ್ರಭಾ ತನ್ನ ಅತ್ತಿಗೆಯ ನಡವಳಿಕೆಯನ್ನು ನೋಡಿ ಈ ಸತ್ಯವನ್ನು ಅರಿತುಕೊಂಡಳು. ಸಹಾನುಭೂತಿ. ಒಬ್ಬ ವ್ಯಕ್ತಿಯ ವೇಷಭೂಷಣ ಅಥವಾ ಅವರು ಮಾಡುವ ಕೆಲಸದಿಂದ ಅವರನ್ನು ಅಳೆಯಬಾರದು. ಮನೆಯ ಹಿರಿಯರು ಪ್ರೀತಿಯಿಂದ ಕೆಲಸ ಮಾಡುತ್ತಿದ್ದರೆ ಅದು ಅವರ ದೊಡ್ಡ ಗುಣವೇ ಹೊರತು ಅವರು ಕೆಲಸದವರಲ್ಲ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.